ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ತನಕ 4 ಪ್ರಶ್ನೆಗಳಿಗೆ ಡಿಪ್ಲೊಮೊ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ವಿಷಯದ 4 ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸಿದ್ದೀನಿ. ಅದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಪುನಃ 2 ಪ್ರಶ್ನೆಗಳನ್ನು ತಗೋತಾ ಇದ್ದೀನಿ. 6 ಅಂಕಗಳದ್ದು 2 ಪ್ರಶ್ನೆ. 5ನೇದು ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ 0 to pi by 2 sin cube x dx. 6ನೇದು ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ 0 to pi by 2 cos cube x dx. ನೋಡಿ, ಈಗ ಈ ಪ್ರಶ್ನೆ ಬಿಡಿಸೋಕ್ಕಿಂತ ಮುಂಚೆ ನಿಮಗೆ ಒಂದಷ್ಟು ಗೊತ್ತಿರಬೇಕು, ಒಂದಷ್ಟು ಮಾಹಿತಿ ಗೊತ್ತಿದ್ರೆ ಮಾತ್ರ ಈ ಪ್ರಶ್ನೆ ಬಿಡಿಸೋದಕ್ಕೆ ಸಾಧ್ಯ. ಸುಮ್ಮನೆ ನಾನು ಆನ್ಸರ್ ಮಾಡ್ಕೊಂಡು ಹೋಗ್ಬಿಟ್ರೆ ಏನೂ ಗೊತ್ತಾಗಲ್ಲ. ಈ 2 ಪ್ರಶ್ನೆನಲ್ಲಿ ಒಂದು ಪ್ರಶ್ನೆ ಎಕ್ಸಾಮ್ಗೆ ಖಂಡಿತ ಬಂದೇ ಬರುತ್ತೆ. ಈ 2 ಪ್ರಶ್ನೆನಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಬರುತ್ತೆ. ನಿನ್ನೆ ಡಿಫ್ರೆನ್ಶಿಯೇಟ್ ಸೈನ್ ಎಕ್ಸ್ ಆರ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ಅವೆರಡರಲ್ಲಿ ಒಂದು ಪ್ರಶ್ನೆ, ಮತ್ತೆ ಮ್ಯಾಕ್ಸಿಮಮ್ ಮಿನಿಮಮ್ ಅದರಲ್ಲಿ ಒಂದು ಪ್ರಶ್ನೆ. ಈ 2 ಪ್ರಶ್ನೆನಲ್ಲಿ ಒಂದು ಪ್ರಶ್ನೆ. ನೋಡಿ, ಈ 6 ಪ್ರಶ್ನೆನಲ್ಲೇ 3 ಪ್ರಶ್ನೆ ನಿಮಗೆ ಖಂಡಿತ ಎಕ್ಸಾಮ್ ಬಂದೇ ಬರುತ್ತೆ. 6 6 6 ಅಂದರೆ 18 ಅಂಕಗಳು. ಈಗ ಈ 2 ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡ್ಕೋಬೇಕು, ಸಾಲ್ವ್ ಮಾಡಬೇಕು ಅಂತಂದರೆ ನಿಮಗೆ ಒಂದಷ್ಟು ಮಾಹಿತಿ ಗೊತ್ತಿರಬೇಕು. ಮೊದಲನೇದು ಏನಪ್ಪ ಅಂತಂದರೆ ಸೈನ್ ಕ್ಯೂಬ್ ಎಕ್ಸ್ ಮತ್ತು ಕಾಸ್ ಕ್ಯೂಬ್ ಎಕ್ಸ್ಗೆ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಗೊತ್ತಿರಬೇಕು. ನೋಡಿ, ಸೈನ್ ಕ್ಯೂಬ್ ಎಕ್ಸ್ಗೆ ಫಾರ್ಮುಲಾ ಏನಪ್ಪ ಅಂದರೆ 1/4 3 sin x ಮೈನಸ್ ಸೈನ್ 3x. ಅದೇ ಥರ ಕಾಸ್ ಕ್ಯೂಬ್ ಎಕ್ಸ್ಗೆ 1/4 3 cos x ಪ್ಲಸ್ ಕಾಸ್ 3x. ನೋಡಿ, ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಈಸಿ, ಏನಿಲ್ಲ. ನೋಡಿ, ಸೈನ್ ಕ್ಯೂಬ್ ಎಕ್ಸ್ ಇದೆ, ಕಾಸ್ ಕ್ಯೂಬ್ ಎಕ್ಸ್ ಇದೆ. ಇಲ್ಲಿ ಸೈನ್ ಇದ್ದಾಗ ಎರಡಕ್ಕೂ ನೋಡಿ 1/4 ಎರಡಕ್ಕೂ ಕಾಮನ್ ಇದೆ. ಮತ್ತೆ ಇಲ್ಲಿ ಸೈನು, ಇಲ್ಲೂ ಸೈನು, ಇಲ್ಲೂ 3 ಇಲ್ಲೂ 3, ಇಲ್ಲೂ 3x ಇಲ್ಲೂ 3x, ಇಲ್ಲೂ ಎಕ್ಸ್ ಇಲ್ಲೂ ಎಕ್ಸ್. ಒಂದೇ ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ. ಬಾಕಿದೆಲ್ಲ ಸೇಮ್ ಇದೆ. ನೋಡಿ, ಸೈನ್ ಕ್ಯೂಬ್ ಎಕ್ಸ್ಗೆ 1/4 3 sin x ಮೈನಸ್ ಸೈನ್ 3x. ಅದೇ ಥರ ಕಾಸ್ ಕ್ಯೂಬ್ ಎಕ್ಸ್ ನೋಡಿ 1/4 ಬಂತು, 3 ಬಂತು. ಇಲ್ಲಿ ಕಾಸ್ ಇರೋದ್ರಿಂದ ಇಲ್ಲಿ ಕಾಸ್ ಮಾಡಬೇಕು, ಕಾಸ್ ಎಕ್ಸ್. ಅದೇ ಥರ ಇಲ್ಲಿ ಮೈನಸ್ ಬದಲಿಗೆ ಪ್ಲಸ್, ಅದೊಂದು ಮಾತ್ರ ಚೇಂಜ್ ಆಗುತ್ತೆ. ಇಲ್ಲಿ ಸೈನ್ 3x ಇದೆ, ಕಾಸ್ 3x ಬರಬೇಕು. ನೋಡಿ, ಈ ಫಾರ್ಮುಲಾನ ನೀವು ಏನಾದರೂ ಮಾಡಿ ಕಲೀಲೇಬೇಕು. ಇಲ್ಲ ಸರ್, ಈ ಫಾರ್ಮುಲಾ ಕಲಿಯೋಕ್ಕಾಗಲ್ಲ ಅಂತಂದರೆ ಈ ಲೆಕ್ಕ ಮಾಡೋಕ್ಕಾಗಲ್ಲ, 6 ನಂಬರ್ ಹೋಗುತ್ತೆ. ಖಂಡಿತ ಎಕ್ಸಾಮ್ ಬಂದೇ ಬರುತ್ತೆ. ಅದರಿಂದ ಏನಿಲ್ಲ, ಈಸಿ ಫಾರ್ಮುಲಾ ಕಲ್ತ್ಕೊಂಡ್ರೆ ಈ ಲೆಕ್ಕನ ಬಿಡಿಸ್ಬೋದು. ಈಗ ಇದು ಮೊದಲನೇದು. ಈ 2 ಲೆಕ್ಕ ಮಾಡ್ಬೇಕಂದ್ರೆ ಇವೆರಡು ಗೊತ್ತಿರಬೇಕು. ಇದ್ರ ಜೊತೆಗೆ ನಿಮ್ಗೆ ಏನೇನು ಗೊತ್ತಿರಬೇಕು ಅಂತಂದ್ರೆ, ಈಗ ಇಂಟಿಗ್ರೇಷನ್ ಅಲ್ಲಿ ಇಂಟಿಗ್ರಲ್ ಒಂದಷ್ಟು ಫಾರ್ಮುಲಾ ಇದೆ. ಇಂಟಿಗ್ರಲ್ ಸೈನ್ ಎಕ್ಸ್ ಡಿ ಎಕ್ಸ್ ಅಂತ ಬಂದ್ರೆ, ಇಂಟಿಗ್ರಲ್ ಸೈನ್ ಎಕ್ಸ್ ಡಿ ಎಕ್ಸ್ ಅಂತ ಬಂದ್ರೆ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಅಂತ ಫಾರ್ಮುಲಾ ಇದು. ಇದೊಂದು ಫಾರ್ಮುಲಾ ಗೊತ್ತಿರಬೇಕು. ಅದೇ ತರ ಇಂಟಿಗ್ರಲ್ ಸೈನ್ 3x dx ಅಂತ ಬಂದ್ರೆ, ಈಗ ಸೈನ್ ಎಕ್ಸ್ ಏನು ಮೈನಸ್ ಕಾಸ್ ಎಕ್ಸ್, ಸೈನ್ 3x ಈ ತರ ಏನಾದ್ರು ನಂಬರ್ ಬಂದ್ಬಿಟ್ರೆ ಮೈನಸ್ ಕಾಸ್ 3x ಡಿವೈಡ್ ಬೈ 3 ಅಂತ ಬರೀಬೇಕು, ಪ್ಲಸ್ ಸಿ. ಇಲ್ಲಿ ಯಾವುದೇ ನಂಬರ್ ಬರಲಿ, ನೋಡಿ, ಬರೀ ಸೈನ್ ಎಕ್ಸ್ ಬಂದ್ರೆ ಮೈನಸ್ ಕಾಸ್ ಎಕ್ಸ್, ಸೈನ್ 3x ಅಂತ ಬಂದ್ರೆ ಮೈನಸ್ ಕಾಸ್ 3x ಬೈ 3. ಸಪೋಸ್ ಇಲ್ಲಿ 2 ಬಂದಿತ್ತು, ಸೈನ್ 2x ಮೈನಸ್ ಕಾಸ್ 2x ಬೈ 2 ಬರಬೇಕು. ಸಪೋಸ್ ಇಲ್ಲಿ 5 ಬಂದಿತ್ತು, ಸೈನ್ 5x ಅಂತ ಮೈನಸ್ ಕಾಸ್ 5x ಬೈ 5 ಪ್ಲಸ್ ಸಿ. ನೋಡಿ, ಸಿ ಅಂದ್ರೆ ಏನಪ್ಪಾ ಅಂತಂದ್ರೆ ಕಾನ್ಸ್ಟೆಂಟ್, ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಇದು ಯಾವ ತರ ಲೆಕ್ಕಗಳು ಬರ್ತದೆ ಅಂತಂದ್ರೆ, ನಿಮಗೆ ಇಂಟಿಗ್ರೇಷನ್ ಅಲ್ಲಿ 2 ಇದೆ. ಒಂದು ಡೆಫಿನೆಟ್ ಇಂಟಿಗ್ರಲ್, ಇನ್ನೊಂದು ಇಂಡೆಫಿನೆಟ್ ಇಂಟಿಗ್ರಲ್ ಅಂತ. ಡೆಫಿನೆಟ್ ಇಂಟಿಗ್ರಲ್ ಅಂದ್ರೆ ಈ ತರ ನಂಬರ್ಸ್ ಬಂದಿರ್ತಾವಲ್ಲ, ಲಿಮಿಟ್ಸ್, ಅದಕ್ಕೆ ಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಕರೀತಾರೆ. ಇದಕ್ಕೆ ಸಿ ಬರೆಯಂಗಿಲ್ಲ, ಬರೀ ಏನು ಇರಲ್ವಲ್ಲ, ಖಾಲಿ ಇರ್ತದೆ. ನೋಡಿ, ಇದಕ್ಕೆ ಇಂಡೆಫಿನೆಟ್ ಇಂಟಿಗ್ರಲ್, ಲಿಮಿಟ್ಸ್ ಇರಲ್ವಲ್ಲ, ನಂಬರ್ಸ್ ಇರಲ್ವಲ್ಲ ಅಂತ, ಅದಕ್ಕೆ ಪ್ಲಸ್ ಸಿ ಅಂತ ಬರುತ್ತೆ. ಆಯ್ತಾ? ನೋಡಿ, ಇದು ಗೊತ್ತಿರಬೇಕು. ಅದೇ ತರ ಇಂಟಿಗ್ರಲ್ ಕಾಸ್ ಎಕ್ಸ್ ಡಿ ಎಕ್ಸ್ ಅಂದ್ರೆ ಸೈನ್ ಎಕ್ಸ್ ಪ್ಲಸ್ ಸಿ. ಇದು ಫಾರ್ಮುಲಾನೇ. ಇಂಟಿಗ್ರಲ್ ಕಾಸ್ ಎಕ್ಸ್ ಅಂದ್ರೆ ಸೈನ್ ಎಕ್ಸ್,
ಇಂಟಿಗ್ರಲ್ ಕಾಸ್ 3x ಅಂದ್ರೆ ಏನು ಬರುತ್ತೆ? ಸೈನ್ 3x ಡಿವೈಡ್ ಬೈ 3. ನೋಡಿ ಕಾಸ್ 3x ಅಂತ ಬಂದಾಗ ಕಾಸ್ x ಗೆ ಸೈನ್ x, ಕಾಸ್ 3x ಅಂತ ಬಂದ್ರೆ ಸೈನ್ 3x ಅಂತ ಬರೀಬೇಕು, ಡಿವೈಡ್ ಬೈ 3 ಬರೀಬೇಕು. ಅದೇ ತರ ಸಪೋಸ್ ನಿಮಗೆ ಕಾಸ್ 5x ಬಂತು, ಸೈನ್ 5x ಬೈ 5 ಅಂತ ಬರೀಬೇಕು. ಕಾಸ್ 7x ಅಂತ ಬಂತು, ಸೈನ್ 7x ಡಿವೈಡೆಡ್ ಬೈ 7. ಸರಿನಾ? ನೋಡಿ ಇದಿಷ್ಟು ಗೊತ್ತಿರಬೇಕು. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಗೊತ್ತಿರ್ಬೇಕು ನಿಮಗೆ. ಏನಪ್ಪಾ ಅಂತಂದ್ರೆ ಸೈನ್ 0, ಸೈನ್ 0 ಅಂದ್ರೆ 0, ಕಾಸ್ 0 ಅಂದ್ರೆ 1, ಸೈನ್ 90 ಅಥವಾ ಸೈನ್ ಪೈ ಬೈ 2, ಸೈನ್ ಪೈ ಬೈ 2 ಅಂದ್ರೆ 1, ಕಾಸ್ ಪೈ ಬೈ 2 ಅಂದ್ರೆ 0. ನೋಡಿ ಪೈ ಬೈ 2 ಅಂತಂದ್ರೆ ಪೈ ಅಂದ್ರೆ 180 ಅಂತ, 180 ಬೈ 2 ಅಂದ್ರೆ 90. ಸೈನ್ 90 ಅಂದ್ರೆ 1. ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಕ್ಯಾಲ್ಕುಲೇಟರ್ ನಲ್ಲಿ ಸೈನ್ 0 ಅಂತ ಟೈಪ್ ಮಾಡಿದ್ರೆ ಆನ್ಸರ್ ಬರುತ್ತೆ, ಕಾಸ್ 0 ಅಂತ ಟೈಪ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೈನ್ ಇದಕ್ಕೆ 90 ಅಂತ ಬರೀಬೇಕು. ಕ್ಯಾಲ್ಕುಲೇಟರ್ ಅಲ್ಲಿ ಸೈನ್ 90 ಅಂತ ಹೊಡೆದ್ರೆ 1 ಅಂತ ಬರುತ್ತೆ, ಕಾಸ್ 90 ಅಂತ ಹೊಡೆದ್ರೆ 0 ಅಂತ ಬರುತ್ತೆ. ಇದೇ ನೆನ್ಪಿಟ್ಕೋಬೇಕಾಗಿಲ್ಲ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಇದನ್ನ ಕಂಡುಹಿಡ್ಕೋಬಹುದು. ಇದಿಷ್ಟು ಗೊತ್ತಿರಬೇಕು. ಇದ್ರ ಜೊತೆಗೆ ಇನ್ನೊಂದು ಬೇಕಾಗುತ್ತೆ. ಸಪೋಸ್ ಈಗ ಸೈನ್ 3 ಪೈ ಬೈ 2 ಅಂತ ಬರುತ್ತೆ. ಸೈನ್ 3 ಪೈ ಬೈ 2 ಅಂತಂದ್ರೆ -1. ಇದು ಅಷ್ಟೇನೆ, ಕ್ಯಾಲ್ಕುಲೇಟರ್ ನಲ್ಲಿ ನೀವು ಸೈನ್ ಗೊತ್ತಾಗಿಲ್ಲ ಅಂದ್ರೆ ಸೈನ್ 3 × 90 ಅಂತ ಹೊಡೆದ್ಬಿಟ್ಟು ಈಕ್ವಲ್ಸ್ ಅಂತ ಹೊಡೆದ್ರೆ ಕ್ಯಾಲ್ಕುಲೇಟರ್ ನಲ್ಲಿ ಹೊಡೆದ್ರೆ ಆನ್ಸರ್ ಬರುತ್ತೆ. ಇದು ನೆಕ್ಸ್ಟ್ ಬೇಕು ನಿಮ್ಗೆ, ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಅದೇ ತರ ಕಾಸ್ 3 ಪೈ ಬೈ 2, ಕಾಸ್ 3 ಪೈ ಬೈ 2 ಅಂತ ಬಂದ್ರೆ 0. ಸೈನ್ 3 ಪೈ ಬೈ 2 ಅಂದ್ರೆ -1. ಇದೇ ನೆನ್ಪಿಟ್ಕೋಬೇಕಾಗಿಲ್ಲ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಈ ತರ ಟೈಪ್ ಮಾಡಿದ್ರೆ 3 ಅಂದ್ರೆ 3, 9 ಪೈ ಬೈ 2 ಜಾಗದಲ್ಲಿ 90 ಹೊಡೆದ್ಬಿಟ್ಟು ಈಕ್ವಲ್ಸ್ ಅಂತ ಹೊಡೆದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಕ್ಯಾಲ್ಕುಲೇಟರ್ ಇಷ್ಟು ಇದೆಯಲ್ಲ, ಇದು ಈ ಲೆಕ್ಕಕ್ಕೆ ಬೇಕು. ಇದನ್ನ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಕಂಡುಹಿಡ್ಕೋಬಹುದು. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಇದಿಷ್ಟನ್ನು ಕಂಡುಹಿಡ್ಕೋಬಹುದು. ನೋಡಿ ಈ ಪ್ರಶ್ನೆ, 2 ಪ್ರಶ್ನೆ ಸಾಲ್ವ್ ಮಾಡ್ಬೇಕಂದ್ರೆ ಇದಿಷ್ಟು ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ಆರಾಮದಲ್ಲಿ ಸಾಲ್ವ್ ಮಾಡಬಹುದು. ಈಗ ಪ್ರಶ್ನೆಗೆ ಬರೋಣ. ಪ್ರಶ್ನೆ ಕ್ವಶನ್ ನಂಬರ್ 5 ಏನು? ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ sin ಕ್ಯೂಬ್ x dx ಲಿಮಿಟ್ 0 to ಪೈ ಬೈ 2 ಅಂತ ಇದೆ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಲಿಮಿಟ್ ತಗೊಳ್ಳಲ್ಲ. ನಿಮಗೆ ಒಂದೊಂದ್ಸರಿ ಎಕ್ಸಾಮ್ ಅಲ್ಲಿ ಬರೀ ಹಿಂಗೆ ಕೊಟ್ಬಿಡ್ತಾರೆ, ಲಿಮಿಟ್ ಕೊಡಲ್ಲ, ಹಿಂಗೆ ಕೊಟ್ಬಿಡ್ತಾರೆ. ಲಿಮಿಟ್ ಕೊಟ್ಟಿಲ್ಲ ಅಂತಂದ್ರೆ ಒಂದೆರಡು ಸ್ಟೆಪ್ ಕಡಿಮೆ ಆಗುತ್ತೆ, ಲಿಮಿಟ್ ಕೊಟ್ರೆ 2 ಸ್ಟೆಪ್ ಜಾಸ್ತಿ ಆಗುತ್ತೆ. ಫಸ್ಟ್ ಲಿಮಿಟ್ ಇಲ್ಲದೆ ಇರೋದೇ ಮಾಡ್ತೀನಿ. ನೋಡಿ ಈ ತರ ಪ್ರಶ್ನೆ ಬಂದಾಗ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ನೋಡಿ ಕ್ವಶನ್ ಇನ್ನೊಂದ್ಸಲಿ ಬರೀತಾ ಇದ್ದೀನಿ. ಸೈನ್ ಕ್ಯೂಬ್ ಎಕ್ಸ್ ಡಿ ಎಕ್ಸ್, ಸೈನ್ ಕ್ಯೂಬ್ ಎಕ್ಸ್ ಡಿ ಎಕ್ಸ್ ಇಂಟಿಗ್ರಲ್ ಸೈನ್ ಕ್ಯೂಬ್ ಎಕ್ಸ್ ಡಿ ಎಕ್ಸ್. ಈಗ ಸೈನ್ ಕ್ಯೂಬ್ ಎಕ್ಸ್ ಗೆ ಫಾರ್ಮುಲಾ ಏನಪ್ಪ? ಫಾರ್ಮುಲಾ ಕಲಿಲೇಬೇಕು, ಹೆಂಗಾದ್ರೂ ಮಾಡಿ ಕಲಿಬೇಕು. 1/4 3 sin x minus sin 3x. 1/4 3 sin x minus sin 3x. ನೋಡಿ ಈ ಸ್ಟೆಪ್ ಅಲ್ಲಿ ಏನ್ ಮಾಡಿದೆ ಅಂದ್ರೆ, ಇದು ಪ್ರಶ್ನೆ ಇನ್ನೊಂದ್ಸಲಿ ಬರದೆ ಇಲ್ಲಿ ಸೈನ್ ಕ್ಯೂಬ್ ಇರೋ ಜಾಗದಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ನೋಡಿ 1/4 ಈಗ ಡಿಫರೆನ್ಸಿಯೇಷನ್ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟೆ, ನಂಬರ್ಸ್ ಇದ್ರೆ ನಂಬರ್ ಆಚೆ ತೆಗಿಬಹುದು ಅಂತ. ಇಂಟಿಗ್ರೇಷನ್ ಅಲ್ಲೂ ನಂಬರ್ಸ್ ಇದ್ರೆ ನಂಬರ್ಸ್ ಆಚೆ ತೆಗಿಬಹುದು. ನಂಬರ್ಸ್ ಅಂದ್ರೆ ಆಚೆ ಕಡೆ ಇರಬೇಕು. ನೋಡಿ ಇದನ್ನು ಆಚೆ ತೆಗಿಬಹುದು, ಇದನ್ನು ಆಚೆ ತೆಗಿಬಹುದು. ಫಸ್ಟ್ ಇದನ್ನು ತೆಗಿತೀನಿ. ನೋಡಿ 1/4 ಆಚೆ ತಗೊಂಡಿದ್ದೀನಿ. ಅವಾಗ ನಮ್ಗೆ ಏನಾಯ್ತು? 3 sin x ಮೈನಸ್ sin 3x dx. ನೋಡಿ ಈ ಸ್ಟೆಪ್ ಅಲ್ಲಿ ಏನ್ ಮಾಡಿದೆ ಅಂದ್ರೆ 1/4 ನ ಹೊರಗಡೆ ತಗೊಂಡು ಉಳ್ಕೊಂಡಿದ್ದನ್ನು ಬರೆದಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1/4 ಒಂದು ದೊಡ್ಡ ಬ್ರಾಕೆಟ್ ಬರೀತೀನಿ. ಬರ್ದ್ಬಿಟ್ಟು ಈಗ ನಿಮಗೆ ಡಿಫರೆನ್ಸಿಯೇಷನ್ 2-3 ಟರ್ಮ್ ಇದ್ದಾಗ ಇಂಡಿವಿಜುವಲ್ ಆಗಿ d/dx ಅಂತ ಹಾಕತಾ ಇದ್ವಿ. ಅದೇ ತರ ಇಂಟಿಗ್ರೇಷನ್ ಅಲ್ಲಿ ನೋಡಿ ಇದಿಷ್ಟು 1 ಟರ್ಮು, ಇದು ಇನ್ನೊಂದು ಟರ್ಮು. ಅದಕ್ಕೆ ಇದನ್ನ ಸ್ಪ್ಲಿಟ್ ಮಾಡ್ಬೇಕು. ನೋಡಿ ಸ್ಪ್ಲಿಟ್ ಮಾಡಿದ್ರೆ ಈ ತರ ಬರುತ್ತೆ, 3 sin x dx ಮೈನಸ್ ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಈ ತರ ಬರುತ್ತೆ, sin 3x dx.
ನೋಡಿ ಈ ಸ್ಟೆಪ್ಪಲ್ಲಿ ಏನು ಮಾಡಿದೆ ಅಂತಂದರೆ 1/4 ಹಂಗೆ ಬರದೆ ಒಂದು ದೊಡ್ಡ ಬ್ರ್ಯಾಕೆಟ್ ಹಾಕಿದೆ, ಹಾಕ್ಬಿಟ್ಟು ಇದನ್ನು ಒಂದ್ಸಲ ಇಂಟಿಗ್ರೇಷನ್ ಹಾಕಿ ಸ್ಪ್ಲಿಟ್ ಮಾಡಿ ಆಚೆ ಕಡೆ ಬರ್ಕೊಂಡೆ, ಮೈನಸ್ ಹಂಗೆ ಬರದೆ ಇದಕ್ಕೆ ಒಂದು ಇಂಟಿಗ್ರೇಷನ್ ಹಾಕಿ ಸ್ಪ್ಲಿಟ್ ಮಾಡಿ ಬರ್ದಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಆಚೆ ಕಡೆ ನಂಬರ್ ಇದ್ರೆ, ಆಚೆ ಕಡೆ ಅಂದರೆ ನೋಡಿ ಸೈನ್ ಹಿಂದೆ, ಸೈನ್ ಒಳಗಿದ್ರೆ ತೆಗಿಯೋಕ್ಕಾಗಲ್ಲ, ಸೈನ್ ಹಿಂದೆ ಇಲ್ಲಿ 3 ಇದೆ, ಇಲ್ಲಿ ಏನೂ ಇಲ್ಲ, ಈ 3 ತೆಗಿಯೋಕ್ಕಾಗಲ್ಲ, ಇದು ಒಳಗಡೆ ಇರೋದ್ರಿಂದ ಹಂಗೆ ಬರೀಬೇಕು. ಇನ್ನೊಂದು ಸ್ಟೆಪ್ಪಲ್ಲಿ ಏನಪ್ಪ ಅಂತಂದರೆ ನೋಡಿ 1/4 3 sin x dx ಮೈನಸ್ ಇಂಟಿಗ್ರಲ್, ಇದು ಇನ್ನೊಂದ್ಸಲ ಹೆಂಗೆ ಬರ್ಕೊತೀನಿ sin 3x dx. ನೋಡಿ ಈ ಸ್ಟೆಪ್ಪಲ್ಲಿ ಏನು ಮಾಡಿದೆ, ಇದರಲ್ಲಿರೋ ನಂಬರ್ನ ಆಚೆ ತೆಗೆದು ಬರ್ದಿದ್ದೀನಿ, ಇನ್ನೇನು ಮಾಡಿಲ್ಲ. ಈಗ ನೆಕ್ಸ್ಟು ಇದಾದ್ಮೇಲೆ 1/4 ಬ್ರಾಕೆಟ್ ಹಾಕೋಣ 3 ಇಂಟಿಗ್ರಲ್ sin x dx. ಇತ್ತಾನೆ ನಿಮ್ಗೆ ಹೇಳ್ಕೊಟ್ಟೆ, ಇಂಟಿಗ್ರಲ್ sin x dx ಅಂದ್ರೆ ಫಾರ್ಮುಲಾ ಏನಪ್ಪ ಅಂದ್ರೆ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ಅದೇ ತರ ಇಂಟಿಗ್ರಲ್ sin 3x dx ಅಂದ್ರೆ ಮೈನಸ್ ಕಾಸ್ 3x/3 ಪ್ಲಸ್ ಸಿ. ಈಗ ಇಲ್ಲಿ ನೋಡಿ ಇಂಟಿಗ್ರಲ್ sin x ಅಂತ ಇದೆ, ಇಂಟಿಗ್ರಲ್ sin x ಅಂದ್ರೆ ಏನು ಮೈನಸ್ ಕಾಸ್ ಎಕ್ಸ್. ನೋಡಿ ಪ್ಲಸ್ ಸಿ ಅಂತ ಎಲ್ಲದಕ್ಕೂ ಬರೆಯಂಗಿಲ್ಲ, ಲಾಸ್ಟಲ್ಲಿ 1 ಬರೆದ್ರೆ ಸಾಕು. ಮೈನಸ್ ಇಂಟಿಗ್ರಲ್ sin 3x ಅಂದ್ರೆ ಏನು ಮೈನಸ್ ಕಾಸ್ 3x/3, ಎಲ್ಲ ಸೇರಿಸಿ ಲಾಸ್ಟ್ಗೆ ಒಂದು ಪ್ಲಸ್ ಸಿ ಅಂತ ಬರೀಬೇಕು. ಈಗ ಇದನ್ನ ಇನ್ನೇನಿಲ್ಲ, ಬ್ರಾಕೆಟ್ ಇದು ಹಿಂಗೆ ಇರಲಿ, ಇದು ಮಲ್ಟಿಪ್ಲೈ ಮಾಡ್ಕೊಳ್ಳಿ, -3 cos x ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ 3x/3 ಪ್ಲಸ್ ಸಿ. ನೋಡಿ ನಿಮಗೆ ಪ್ರಾಬ್ಲಮ್ ಅಲ್ಲಿ ಲಿಮಿಟ್ ಏನಾದರೂ ಕೊಟ್ಟಿಲ್ಲ ಅಂತಂದ್ರೆ, ಬರೀ ಪ್ರಾಬ್ಲಮ್ ಇಷ್ಟೇ ಕೊಟ್ಟಿದ್ರೆ ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ sin ಕ್ಯೂಬ್ x dx ಅಂತ ಇಷ್ಟೇ ಕೊಟ್ರೆ ಇಷ್ಟು ಮಾಡಬೇಕಾಗುತ್ತೆ. ನೋಡಿ ಏನೇನು ಸ್ಟೆಪ್ಸ್ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಫಸ್ಟ್ ಸ್ಟೆಪ್ಪಲ್ಲಿ ಇದಕ್ಕೆ ಫಾರ್ಮುಲಾ ಬರೆದಿದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಇದಕ್ಕೆ ಫಾರ್ಮುಲಾ ಏನಪ್ಪ, sin ಕ್ಯೂಬ್ x = 1/4 3 sin x ಮೈನಸ್ sin 3x. ನೀವು ಈ ಸ್ಟೆಪ್ ಒಂದು ಸ್ಟೆಪ್ ಬರೆದ್ರೆ ನಿಮಗೆ ಒಂದು ನಂಬರ್ ಬಂದ್ಬಿಡ್ತದೆ. ಇದೊಂದು ಸ್ಟೆಪ್ ಬರೆದ್ರೆ ಒಂದು ನಂಬರ್ ಬರುತ್ತೆ. ಈ ಸ್ಟೆಪ್ ನೀವು ಗೊತ್ತಿಲ್ಲ ಅಂದ್ರೆ 0, ಒಂದು ನಂಬರು ಬರಲ್ಲ, ಯಾಕಂದ್ರೆ ಇಂಪಾರ್ಟೆಂಟ್ ಫಾರ್ಮುಲಾ ಕಲೀಲೇಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದೆ, ಈ 1/4ನ ಆಚೆ ಬರೆದಿದ್ದೀನಿ. ಆಚೆ ಬರೆದ್ಬಿಟ್ಟು ಉಳ್ಕೊಂಡಿರೋದೆಲ್ಲ ಅದೇ ಥರ ಬರೆದಿದ್ದೀನಿ. ಇದರ ನೆಕ್ಸ್ಟ್ ಸ್ಟೆಪ್ಪಲ್ಲಿ 1/4 ಆಚೆನೆ ಬರ್ದು ಒಂದು ದೊಡ್ಡ ಬ್ರ್ಯಾಕೆಟ್ ಹಾಕಿ ಇದನ್ನು ಸ್ಪ್ಲಿಟ್ ಮಾಡಿದ್ದೀನಿ. ನೋಡಿ 2 ಸ್ಪ್ಲಿಟ್ ಮಾಡಿದ್ದೀನಿ, ಮಧ್ಯ ಮೈನಸ್ ಐತೆ, ಮೈನಸ್ ಹಾಕಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ನಂಬರ್ನ ಆಚೆ ತೆಗೆದಿದ್ದೀನಿ, ಇಲ್ಲೇನು ನಂಬರ್ ಇಲ್ಲ ಅದಕ್ಕೆ ರಿಪೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದಕ್ಕೆ ಫಾರ್ಮುಲಾ ಇಂಟಿಗ್ರಲ್ sin x ಅಂದರೆ ಮೈನಸ್ ಕಾಸ್ ಎಕ್ಸ್, ಇದಕ್ಕೆ ಫಾರ್ಮುಲಾ ಮೈನಸ್ ಕಾಸ್ 3x/3 ಪ್ಲಸ್ ಸಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ -3 ಇಂಟು ಮೈನಸ್ ಅಂದರೆ -3 ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೋಡಿ ಇಲ್ಲಿಗೆ ನಿಲ್ಲಿಸಬೇಕು, ಇಷ್ಟೇ. ನಿಮಗೆ ಲಿಮಿಟ್ ಕೊಟ್ಟಿಲ್ಲ ಅಂದರೆ ಇಷ್ಟೇ. ಸಪೋಸ್ ಈಗ ಲಿಮಿಟ್ ಕೊಟ್ಟರೆ ಏನು ಮಾಡೋದು, ಲಿಮಿಟ್ ಕೊಟ್ಟರೆ ಏನೂ ಇಲ್ಲ, ಒಂದು ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ. ಫಸ್ಟಿಂದ ಮಾಡ್ತೀನಿ ಅದನ್ನ, ಲಿಮಿಟ್ ಕೊಟ್ಟಾಗ ಏನು ಮಾಡಬೇಕು ಅಂತ. ನೋಡಿ ಸಪೋಸ್ ನಿಮ್ಗೆ ಏನಾದ್ರು ಪ್ರಶ್ನೆ ಈ ತರ ಕೊಟ್ಬಿಟ್ರು, ಎವ್ಯಾಲ್ಯೂಯೇಟ್ ಲಿಮಿಟ್ 0 to π/2 sin ಕ್ಯೂಬ್ x dx. 0 to π/2 ಲಿಮಿಟ್ ಬರ್ಕೋಬೇಕು. sin ಕ್ಯೂಬ್ x ಗೆ ಒನ್ಸ್ ಅಗೇನ್ ಫಾರ್ಮುಲಾ 1/4 3 sin x ಮೈನಸ್ sin 3x dx. ನೆಕ್ಸ್ಟ್ ಏನು ಮಾಡಬೇಕು, 1/4 ಹೊರಗಡೆ ತೆಗಿಬೇಕು, ಆಚೆ ತೆಗಿಬೇಕು. 0 to π/2 3 sin x ಮೈನಸ್ sin 3x dx. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದೆ, 1/4 ಬ್ರ್ಯಾಕೆಟ್ ಹಾಕ್ಬಿಟ್ಟು ಲಿಮಿಟ್ 0 to π/2 ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಣ. 3 sin x dx ಮೈನಸ್ ಇಂಟಿಗ್ರಲ್ 0 to π/2 sin 3x dx. ನೋಡಿ ಈ ಥರ ಸ್ಪ್ಲಿಟ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ 1/4
ಇಲ್ಲಿ 3ನ ಆಚೆ ಕಡೆ ತಗೊಳ್ಳಿ. 0 to pi by 2 sin x dx ಮೈನಸ್ ಇದು ಹಿಂಗೆ ಇರಲಿ 0 to pi by 2 sin 3x dx. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1/4 3. ಈಗ ಇಂಟಿಗ್ರಲ್ sin x ಅಂದ್ರೆ ಏನು? ಮೈನಸ್ ಕಾಸ್ ಎಕ್ಸ್ ಬ್ರಾಕೆಟ್ ಅಲ್ಲಿ ಮೈನಸ್ ಕಾಸ್ ಎಕ್ಸ್. ನೋಡಿ ಇದು ಇಂಟಿಗ್ರೇಟ್ ಮಾಡಿದ್ಮೇಲೆ ಈ ಇಂಟಿಗ್ರಲ್ ಸೈನ್ ಬರೆಯಂಗಿಲ್ಲ. ಈಗ ನಿಮಗೆ ಇವೆರಡು ನಂಬರ್ ಉಳ್ಕೊಬಿಡ್ತು. ಇವೆರಡು ನಂಬರ್ ಎಲ್ಲಿ ಬರೀಬೇಕಪ್ಪ ಅಂದ್ರೆ ಇಲ್ಲಿ ಬರೀಬೇಕು 0 to pi by 2. ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಮೈನಸ್ ಇಂಟಿಗ್ರಲ್ ಸೈನ್ 3x ಅಂದ್ರೆ ಏನು? ಮೈನಸ್ ಕಾಸ್ 3x by 3 0 to pi by 2 ಬ್ರಾಕೆಟ್ ಕ್ಲೋಸ್ ಮಾಡಬೇಕು. ನೋಡಿ ಇಲ್ಲಿ ತನಕ ಹಿಂದೆ ಮಾಡಿದ್ನಲ್ಲ, ಲಿಮಿಟ್ ಇರ್ಲಿಲ್ವಲ್ಲ, ಅದೇ ತರ ಲೆಕ್ಕ ಇದೆ. ಇದು ಲಿಮಿಟ್ ಇಲ್ದೇದಾಗ ಹೆಂಗಿತ್ತು ಅದೇ ತರ ಇದೆ. ಒಂದೇ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಎಲ್ಲಾ ಸ್ಟೆಪ್ ಅಲ್ಲೂ ಈ ಲಿಮಿಟ್ಸ್ ನ ಬರ್ಕೊಂಡು ಬಂದಿದ್ದೀನಿ. 0 to pi by 2 0 to pi by 2 ಎಲ್ಲೆಲ್ಲಿ ಇಂಟಿಗ್ರೇಷನ್ ಸೈನ್ ಇದೆ ಅಲ್ಲೆಲ್ಲ ಇದು ಬರ್ದಿದ್ದೀನಿ. ಲಾಸ್ಟ್ ಅಲ್ಲಿ ಈ ತರ ಸ್ಪ್ಲಿಟ್ ಮಾಡಿ ಬರ್ದಿದ್ದೀನಿ. ಈಗ ನೆಕ್ಸ್ಟ್ ಇದು ಇನ್ನೊಂದು 2 ಸ್ಟೆಪ್ ಇದೆ. ಆ 2 ಸ್ಟೆಪ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಇದಾದ್ಮೇಲೆ ಒನ್ ಬೈ 4 ನೋಡಿ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂದ್ರೆ ನೋಡಿ ಇದನ್ನ ಅಪ್ಪರ್ ಲಿಮಿಟ್ ಅಂತಾರೆ, ಇದನ್ನ ಲೋವರ್ ಲಿಮಿಟ್ ಅಂತ ಕರೀತಾರೆ. ಇದನ್ನ ಅಪ್ಪರ್ ಲಿಮಿಟ್, ಇದನ್ನ ಲೋವರ್ ಲಿಮಿಟ್ ಅಂತ ಕರೀತಾರೆ. ಈಗ 3 ಇಂಟು ಫಸ್ಟ್ ಏನಪ್ಪಾ ಅಂತಂದ್ರೆ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಎಕ್ಸ್ ಇರೋ ಜಾಗಕ್ಕೆ. ಮೈನಸ್ ಕಾಸ್ ಪೈ ಬೈ 2. ನೆಕ್ಸ್ಟ್ ಮೈನಸ್ ಹಾಕ್ಬೇಕು, ಮೈನಸ್ಸೇ ಹಾಕ್ಬೇಕು. ಮೈನಸ್ ಹಾಕಾದ್ಮೇಲೆ ಮೈನಸ್ ಕಾಸ್ 0 ಮೈನಸ್ ಕಾಸ್ 0. ನೋಡಿ ಇದು ಇಷ್ಟು ಕಾಯ್ತು. ಈ ಸ್ಟೆಪ್ ಆದ್ಮೇಲೆ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫಸ್ಟ್ ಎಕ್ಸ್ ಜಾಗಕ್ಕೆ ಪೈ ಬೈ 2 ನೋಡಿ ಮೈನಸ್ ಕಾಸ್ ಪೈ ಬೈ 2 ಮೈನಸ್ ಕಾಸ್ ಪೈ ಬೈ 2. ನೆಕ್ಸ್ಟ್ ಈ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡುವಾಗ ಮೈನಸ್ ಹಾಕೋಬೇಕು. ಮೈನಸ್ ಹಾಕೋಬಿಟ್ಟು ತಿರ್ಗಾ ಬ್ರಾಕೆಟ್ ಯಾಕಪ್ಪ ಹಾಕಿದ್ದೀನಿ ಅಂದ್ರೆ ಇಲ್ಲೊಂದು ಮೈನಸ್ ಇದೆ, ಒಳಗಡೆ ಒಂದು ಮೈನಸ್ ಇರೋದ್ರಿಂದ ಬ್ರಾಕೆಟ್ ಹಾಕಿದ್ದೀನಿ. ಬ್ರಾಕೆಟ್ ಹಾಕ್ಬಿಟ್ಟು ಕಾಸ್ ಲೋವರ್ ಲಿಮಿಟ್ ಏನೋ 0 ಹಾಕ್ಬೇಕು. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಇದು. ನೆಕ್ಸ್ಟ್ ಈಗ ಇಲ್ಲಿಗೆ ಬರೋಣ. ಮೈನಸ್ ಇದೆ, ಈ ಮೈನಸ್ ಹಂಗೆ ಬರೀತೀನಿ. ಪುನಃ ನೆಕ್ಸ್ಟ್ ಇಲ್ಲಿ ಎಕ್ಸ್ ಜಾಗಕ್ಕೆ ಪೈ ಬೈ 2 ಹಾಕ್ಬೇಕು. ಮೈನಸ್ ಕಾಸ್ 3 ಇಂಟು ಪೈ ಬೈ 2 ಡಿವೈಡೆಡ್ ಬೈ 3 ಮೈನಸ್ ತಿರ್ಗಾ ಬ್ರಾಕೆಟ್ ಹಾಕಬೇಕು. ಯಾಕಪ್ಪ ಅಂತಂದ್ರೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಫಸ್ಟ್ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಮೈನಸ್ ಹಾಕ್ಬಿಟ್ಟು ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮೈನಸ್ ಕಾಸ್ 3 ಇಂಟು 0 ಬೈ 3 ಬ್ರಾಕೆಟ್ ಕ್ಲೋಸ್, ಇನ್ನೊಂದು ಬ್ರಾಕೆಟ್ ಕ್ಲೋಸ್, ಇನ್ನೊಂದು ದೊಡ್ಡ ಬ್ರಾಕೆಟ್ ಒಂದು ಕ್ಲೋಸ್. ನೋಡಿ ಈ ಇಂಟಿಗ್ರೇಟ್ ಮಾಡೋದ್ನಲ್ಲ, ಇದಕ್ಕೆ 2 ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಬರ್ದಿದ್ದೀನಿ. ಇದಾದ್ಮೇಲೆ ಏನು ಇಲ್ಲ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ಆಯ್ತು. ಈಗ ತಾನೇ ನಿಮ್ಗೆ ಹೇಳ್ಕೊಟ್ಟೆ ಕಾಸ್ ಪೈ ಬೈ 2 ಅಂದ್ರೆ 0, ಕಾಸ್ 90 ಡಿಗ್ರಿ ಅಂದ್ರೆ ನೆನ್ಪಿಟ್ಕೊಳ್ಳಿ 0. ನೋಡಿ ಇದೇನಾಗುತ್ತೆ 0 ಆಗುತ್ತೆ. ಮೈನಸ್ ಕಾಸ್ 0 ಅಂದ್ರೆ 1 ಮೈನಸ್ 1. ನೋಡಿ ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಇದಕ್ಕೆ ಆನ್ಸರ್ 1. ನೆಕ್ಸ್ಟ್ ಮೈನಸ್ ಬ್ರಾಕೆಟ್ ಅಲ್ಲಿ ಕಾಸ್ 3 ಪೈ ಬೈ 2, ಕಾಸ್ 3 ಪೈ ಬೈ 2 ಅಂದ್ರೆ 0, ಕಾಸ್ 4 ಪೈ ಬೈ ಎಲ್ಲ 0, ಮೈನಸ್ 0 ಬೈ 3 ಆಗುತ್ತೆ. ಮೈನಸ್ ಆಫ್ ಮೈನಸ್ ಕಾಸ್ 0 3 ಇಂಟು 0 ಅಂದ್ರೆ 0 ಆಗುತ್ತೆ. ಕಾಸ್ 0 ಅಂದ್ರೆ 1, ಇದು 1/3 ಆಗುತ್ತೆ. ದೊಡ್ಡ ಬ್ರಾಕೆಟ್ ಒಂದು ಕ್ಲೋಸ್ ಮಾಡಬೇಕು. 1/4 ನೋಡಿ ಇದು ಇವೆರಡು ಟರ್ಮ್ದು, ಇದು ಈ 2 ಟರ್ಮ್ದು ಇಲ್ಲಿ ಬೇರೆ ಇದೆ. 3 ಇರೋದು ಬರೀ ಇದಕ್ಕೆ ಮಾತ್ರ 3 ಇರೋದು. 3 ಇಂಟು 0 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತದೆ. 0 ಪ್ಲಸ್ 1 ಮೈನಸ್ 0/3 ಅಂದ್ರೆ 0ನೇ. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 1/3 ಆಗುತ್ತೆ. ನೋಡಿ ಈ ತರ ಬರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ 1/4 0 ಪ್ಲಸ್ 1 ಅಂದ್ರೆ 1, 3 ಇಂಟು 1 ಅಂದ್ರೆ 3 ಮೈನಸ್ 1/3.
ಈಗ ಇದನ್ನು ಸಿಂಪ್ಲಿಫೈ ಮಾಡಬೇಕಂದ್ರೆ 1/4 3 LCM ತಗೊಂಡ್ರೆ ಏನು ಮಾಡಬೇಕು, 3 ಇಂದ ಇದನ್ನು ಇಲ್ಲೇನು ಇಲ್ಲ ಅಂದರೆ 1 ಅಂತ ಬರ್ಕೋಬೇಕು. 3 ಇಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು, 1 ಇಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು. 3 ಇಂಟು 3 ಅಂದರೆ 9, 1 ಇಂಟು 1 ಅಂದರೆ 1, 9 ಮೈನಸ್ 1. ದಿಸ್ ಈಸ್ ಈಕ್ವಲ್ ಟು 1/4 ಇಂಟು 9 ಮೈನಸ್ 1 ಅಂದರೆ 8/3. 4 1s are 4 2s are 2/3. ನೋಡಿ ಆನ್ಸರು 2/3. ಲಿಮಿಟ್ ಕೊಟ್ಟಾಗ ನೋಡಿ ಇಷ್ಟು ಸ್ಟೆಪ್ಪು ಎಕ್ಸ್ಟ್ರಾ ಬಂದ್ಬಿಡುತ್ತೆ. ನಾನು ಜಾಸ್ತಿ ಸ್ಟೆಪ್ ಬರೆದಿದ್ದೀನಿ, ನೀವು ಬೇಕಂದರೆ ಇನ್ನೂ ಚಿಕ್ಕದು ಮಾಡ್ಕೋಬೋದು, ಚಿಕ್ಕದು ಮಾಡಿ ಬರೀಬೋದು. ನಿಮ್ಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಈ ಥರ ಸ್ಟೆಪ್ಸ್ ಜಾಸ್ತಿ ತೋರಿಸಿದ್ದೀನಿ. ನೀವು ಸ್ಟೆಪ್ಸ್ ಜಾಸ್ತಿ ಬರೆದಷ್ಟು ಆನ್ಸರ್ ಕರೆಕ್ಟ್ ಬರುತ್ತೆ. ಆನ್ಸರ್ ಕರೆಕ್ಟ್ ಬಂದರೆ ಫುಲ್ ಮಾರ್ಕ್ಸ್ ಬರುತ್ತೆ. ನೋಡಿ ಇದು sin ಕ್ಯೂಬ್ ಎಕ್ಸ್ ಲಿಮಿಟ್ 0 to π/2 ಕೊಟ್ಟಾಗ sin ಕ್ಯೂಬ್ ಎಕ್ಸನ್ನು ಹೆಂಗೆ ಇಂಟಿಗ್ರೇಟ್ ಮಾಡಬೇಕು ಅಂದರೆ ಈ ಥರ ಮಾಡಬೇಕು. ಈಗ ನೆಕ್ಸ್ಟು ಕಾಸ್ ಕ್ಯೂಬ್ ಎಕ್ಸ್ ಇದೆ. ಕಾಸ್ ಕ್ಯೂಬ್ ಎಕ್ಸ್ ಮಾಡೋಣ. ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ ಬರೀ ಕಾಸ್ ಕ್ಯೂಬ್ ಎಕ್ಸ್ ಅಷ್ಟೇ ತಗೋತೀನಿ, ಲಿಮಿಟ್ ತಗೊಳ್ಳಲ್ಲ. ಬರೀ ಇಷ್ಟೇ ಕೊಟ್ಟರು ಅಂದ್ಕೊಳ್ಳಿ. ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ ಕಾಸ್ ಕ್ಯೂಬ್ ಎಕ್ಸ್ ಡಿ ಎಕ್ಸ್. ಈಗ ಕಾಸ್ ಕ್ಯೂಬ್ ಎಕ್ಸ್ಗೆ ಫಾರ್ಮುಲಾ ಏನಪ್ಪ, 1/4 3 cos x ಪ್ಲಸ್ ಕಾಸ್ 3x dx. ನೋಡಿ ಈ ಸ್ಟೆಪ್ಪಲ್ಲಿ ಫಾರ್ಮುಲಾ ಬರೆದಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, 1/4 ಆಚೆ ತಗೋಬೇಕು. ಸೇಮ್ ಅದೇ ಥರನೇ ಸೈನ್ ಕ್ಯೂಬ್ ಎಕ್ಸ್ಗೆ ಏನು ಮಾಡಿದೆ ಅದೇ ಥರನೇ 3 cos x ಪ್ಲಸ್ ಕಾಸ್ 3x ಇಂಟು dx. 1/4 ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡುವಾಗ ಒಂದು ದೊಡ್ಡ ಬ್ರ್ಯಾಕೆಟ್ ಹಾಕತ್ತೀನಿ. 3 cos x dx ಪ್ಲಸ್ ಇಂಟಿಗ್ರಲ್ ಕಾಸ್ 3x dx. 1/4 ನೆಕ್ಸ್ಟ್ ಏನು ಮಾಡಿದೆ, 3ನ ಆಚೆ ಕಡೆ ತಗೊಂಡೆ. 3ನ ಆಚೆ ಕಡೆ ತಗೊಂಡ್ರೆ ಇಂಟಿಗ್ರಲ್ ಕಾಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇದು ಇನ್ನೊಂದ್ಸಲಿ ಹಂಗೆ ಬರೀತೀನಿ ಕಾಸ್ 3x dx. ಈಗ ತಾನೇ ಸ್ಟಾರ್ಟಿಂಗ್ ನಿಮ್ಗೆ ಹೇಳ್ಕೊಟ್ಟೆ ಇಂಟಿಗ್ರಲ್ ಕಾಸ್ ಎಕ್ಸ್ ಅಂದ್ರೆ ಏನು, ಇಂಟಿಗ್ರಲ್ ಕಾಸ್ ಎಕ್ಸ್ ಅಂತಂದ್ರೆ ಸೈನ್ ಎಕ್ಸ್. ಇಂಟಿಗ್ರಲ್ ಕಾಸ್ 3x ಅಂದ್ರೆ ಏನು, ಸೈನ್ 3x/3 ಪ್ಲಸ್ ಸಿ ಅಂತ ಹಾಕ್ಬೇಕು. ಈಗ ಇಲ್ಲೇನು ಬರುತ್ತೆ, 1/4 3 sin x ಪ್ಲಸ್ sin 3x/3 ಲಾಸ್ಟ್ಗೆ ಒಂದು ಪ್ಲಸ್ ಸಿ ಅಂತ ಹಾಕ್ಬಿಡೋದು. ನೋಡಿ ಬರೀ ಕಾಸ್ ಕ್ಯೂಬ್ ಎಕ್ಸ್ ಡಿ ಎಕ್ಸ್ ಅಂತ ಕೊಟ್ಟರೆ ಇಷ್ಟೇ. ನೋಡಿ ಏನಿಲ್ಲ ಇಲ್ಲಿ 1 2 3 4 5 ಸ್ಟೆಪ್ ಇದೆ. ಒಂದೊಂದ್ಸಲಿ ಬರೀ ಇಷ್ಟಕ್ಕೆ 5 ನಂಬರ್ ಕೊಟ್ಬಿಡ್ತಾರೆ. ಲಿಮಿಟ್ ಕೊಟ್ಟಿಲ್ಲ ಅಂದರೆ ಇಷ್ಟಕ್ಕೆ 5 ನಂಬರ್ ಕೊಡ್ತಾರೆ. ನೋಡಿ 5 ಸ್ಟೆಪ್ 1 2 3 4 5. ಲಿಮಿಟ್ ಕೊಟ್ಟಾಗ ಇನ್ನೊಂದು 3-4 ಸ್ಟೆಪ್ ಎಕ್ಸ್ಟ್ರಾ ಆಗ್ಬಿಡ್ತದೆ. ಇದು ಇಷ್ಟು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಈಗ ಇದಕ್ಕೆ ಲಿಮಿಟ್ ಹಾಕ್ದಾಗ ಏನಾಗುತ್ತೆ ನೋಡಿ, ಲಿಮಿಟ್ ಹಾಕ್ದಾಗ ಸಪೋಸ್ ನಿಮಗೆ 0 to π/2 ಅಂತ ಕೊಟ್ಟಿದ್ರು. ಏನು ಮಾಡ್ಕೋಬೇಕು, ಇಲ್ಲಿ 0 to π/2 ಬರುತ್ತೆ, ಇಲ್ಲಿ 0 to π/2 ಅಂತ ಬರೀಬೇಕು. ಇಲ್ಲಿ 0 to π/2, ಇಲ್ಲೂ 0 to π/2, ಇಲ್ಲೂ 0 to π/2, 0 to π/2. ಇದರಲ್ಲಿ ಇಲ್ಲೊಂದು ಬ್ರ್ಯಾಕೆಟ್ ಹಾಕ್ಬಿಟ್ಟು ಇಲ್ಲಿ ಬರ್ಕೋಬೇಕು 0 to π/2, ಇಲ್ಲೊಂದು ಬ್ರ್ಯಾಕೆಟ್ ಹಾಕ್ಬಿಟ್ಟು 0 to π/2. ಅವಾಗ ಇಲ್ಲಿ ಪ್ಲಸ್ ಸಿ ಅಂತ ಬರೆಯಂಗಿಲ್ಲ. ನೋಡಿ ನಾನೀಗ 0 to π/2 ಲಿಮಿಟ್ ಕೊಟ್ಟಾಗ ಏನು ಮಾಡೋದು, ಸೇಮ್ ಅದೇ ಥರನೇ, ಬರೀ ಲಿಮಿಟ್ ಇಲ್ಲದಾಗ ಏನಿರ್ತದೋ ಅಲ್ಲಿ ಇಲ್ಲಿ ತನಕ ಸೇಮು. ಇದಾದ್ಮೇಲೆ ಒಂದು 3 ಸ್ಟೆಪ್ 4 ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ. ಈಗ ಇದಾದ್ಮೇಲೆ ಏನು ಮಾಡಬೇಕು ಅಂತಂದರೆ, ಹಿಂದೆ ಮಾಡೋದನ್ನೆಲ್ಲ ಸೇಮ್ ಅದೇ ಥರನೇ ಏನು ಮಾಡೋದು, 1/4 ಫಸ್ಟು ಎಕ್ಸ್ ಜಾಗಕ್ಕೆ π/2 ಹಾಕಬೇಕು. 3 into sin π/2 ಮೈನಸ್ ಹಾಕ್ಬಿಟ್ಟು ನೆಕ್ಸ್ಟ್ ಲಿಮಿಟ್ -3 into sin 0 ಪ್ಲಸ್. ನೋಡಿ ಇದಿಷ್ಟಕ್ಕೂ ಲಿಮಿಟ್ ಆಗ್ತದೆ. ಲಿಮಿಟ್ ಹಾಕುವಾಗ ಏನಪ್ಪ ಅಂತಂದ್ರೆ ಫಸ್ಟು ಇದನ್ನ ಅಪ್ಪರ್ ಲಿಮಿಟ್ ಅಂತ ಕರೀತಾರೆ. ಎಕ್ಸ್ ಇರೋ ಜಾಗಕ್ಕೆ ಹಾಕ್ಬೇಕು. ನೋಡಿ 3 ಹಂಗೆ ಬರದೆ sin π/2 ಮೈನಸ್ ಹಾಕ್ಬಿಟ್ಟು
3 ಹಂಗೆ ಬರುತ್ತೆ ಸೈನ್ 0. ನೆಕ್ಸ್ಟ್ ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೈನ್ 3 ಇಂಟು ಪೈ ಬೈ 2 ಡಿವೈಡೆಡ್ ಬೈ 3 ಮೈನಸ್ ಸೈನ್ 3 ಇಂಟು 0 ಬೈ 3. ನೋಡಿ ಇಲ್ಲಿ ನಾನು ಬ್ರಾಕೆಟ್ ಹಾಕ್ಲಿಲ್ಲ, ಏನಕ್ಕಪ್ಪ ಅಂದ್ರೆ ಇಲ್ಲಿ ಪ್ಲಸ್ ಇರೋದ್ರಿಂದ ಏನು ಬ್ರಾಕೆಟ್ ಬೇಕಾಗಿಲ್ಲ. ಇಲ್ಲಿ ಮೈನಸ್ ಇದ್ರೆ ಇದು ಬ್ರಾಕೆಟ್ ಹಾಕ್ಬೇಕಾಗಿತ್ತು. ಇಲ್ಲಿ ಪ್ಲಸ್ ಇರೋದ್ರಿಂದ ಬ್ರಾಕೆಟ್ ಹಾಕಿಲ್ಲ. ಬ್ರಾಕೆಟ್ ಹಾಕಿಲ್ಲ ಅಂದ್ರೆ ಒಂದು ಸ್ಟೆಪ್ ಕಡಿಮೆ ಆಗುತ್ತೆ. ಈಗ ನೆಕ್ಸ್ಟ್ ಏನು ಇಲ್ಲ, ವ್ಯಾಲ್ಯೂಸ್ ಇದು ಮಾಡೋದು. ಈಗ ನಿಮ್ಗೆ ಹೇಳ್ಕೊಟ್ಟೆ, ಅವಾಗಲೇ ಹೇಳಿದೆ, ವಾಟ್ ಈಸ್ ಸೈನ್ 0 0, ವಾಟ್ ಈಸ್ ಸೈನ್ ಪೈ ಬೈ 2 1, ವಾಟ್ ಈಸ್ ಸೈನ್ 3 ಪೈ ಬೈ 2 -1. ನಿಮ್ಗೆ ಇದು ಗೊತ್ತಾಗಿಲ್ಲ ಅಂತಂದ್ರೆ ಕ್ಯಾಲ್ಕುಲೇಟರ್ನಲ್ಲಿ ಇದನ್ನ ಕಂಡುಹಿಡ್ಕೋಬಹುದು. ಪೈ ಬೈ 2 ಜಾಗದಲ್ಲಿ 90 ಹಾಕಬೇಕು. ಈಗ 3 ಇಂಟು 1 ಮೈನಸ್ 3 ಇಂಟು 0 ಪ್ಲಸ್ ಇದು -1 ಬರುತ್ತೆ, -1/3, 3 ಇಂಟು 90 ಡಿಗ್ರಿ, 3 ಇಂಟು ಪೈ ಬೈ 2 ಅಂದರೆ ನೋಡಿ -1. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಮಾಡ್ಬೋದು. ಮೈನಸ್ ಸೈನ್ 3 ಇಂಟು 0 ಅಂದರೆ ಸೈನ್ 0 ಅಂದರೆ 0/3 ಆಗುತ್ತೆ. ಇದಾದ್ಮೇಲೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬರುತ್ತೆ 3 -0 ಪ್ಲಸ್ ಇಂಟು ಮೈನಸ್ -1/3 -0 0 ತೆಗೆದುಬಿಟ್ರೆ 1/4 3 -1/3 3 -1/3. ಒನ್ಸ್ ಅಗೇನ್ ಎಲ್ಸಿಎಂ ತಗೋಬೇಕು. ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ 1/4 3 ಎಲ್ಸಿಎಂ ತಗೊಂಡ್ರೆ ಇಲ್ಲೇನಿಲ್ಲ ಅಂದ್ರೆ 1 ಇರ್ತದೆ. 3 3s 9, 1 1s 1, 1/4 8/3, 4 1s 4 2s 1 into 2 ಅಂದ್ರೆ 2/3. ನೋಡಿ ಎರಡು ಪ್ರಾಬ್ಲಮ್ಗೂ ಸೇಮ್ ಆನ್ಸರ್ ಬರುತ್ತೆ. ಇವೆರಡು ಪ್ರಾಬ್ಲಮ್ ಅಲ್ಲಿ ಒಂದು ಎಕ್ಸಾಮ್ ಬಂದೇ ಬರ್ತದೆ. ಎರಡಕ್ಕೂ ಆನ್ಸರ್ ಏನು 2/3. ನೋಡಿ ನಿಮ್ಗೆ ಈ ವಿಡಿಯೋನಲ್ಲಿ ಎರಡು ಪ್ರಾಬ್ಲಮ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟೆ. ಅದು ಲಿಮಿಟ್ ಕೊಟ್ಟಾಗ ಹೆಂಗೆ, ಲಿಮಿಟ್ ಕೊಡದೇದಾಗ ಹೆಂಗೆ ಅಂತ ಹೇಳ್ಕೊಟ್ಟೆ. ಈ ಲೆಕ್ಕ ಮಾಡ್ಬೇಕಂತಂದ್ರೆ ನೀವು ಕಂಪಲ್ಸರಿ ಇವೆರಡು ಫಾರ್ಮುಲಾನ ಕಲಿಲೇಬೇಕು. ಕಲ್ತಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. 100% ಎಕ್ಸಾಮ್ ಬಂದೇ ಬರುತ್ತೆ. ಇವೆರಡು ಲೆಕ್ಕ ಕಲ್ತ್ರೆ ಒನ್ಸಿಗೆ ನಿಮಗೆ 6 ನಂಬರ್ ಎಕ್ಸ್ಟ್ರಾ ಬರುತ್ತೆ. ನೋಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋನ ನೋಡಿದ್ರಿ ಅವ್ರಿಗೆ ತುಂಬ ಧನ್ಯವಾದಗಳು. ಇದೇ ಥರ ನೀವು ಹೆಚ್ಚು ಹೆಚ್ಚು ವಿಡಿಯೋನ ನೋಡ್ತಾ ಇರಿ. ಬರೀ ನೀವು ಒಬ್ಬರೇ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರು ಡಿಪ್ಲೊಮಾ ಓದ್ತಾ ಇದ್ದಾರೆ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಅಥವಾ ಯಾರ್ಯಾರು ಫೇಲ್ ಆಗಿದ್ದಾರೆ ಇದರಲ್ಲಿ, ಅವ್ರಿಗೆಲ್ಲ ತುಂಬ ಯೂಸ್ ಆಗ್ತದೆ. ಅವ್ರಿಗೆಲ್ಲ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕಾಮೆಂಟ್ ಮಾಡಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.